ಅಪರಿಚಿತ ವೃದ್ಧರೊಬ್ಬರು ಅನಾಥ ಸ್ಥಿತಿಯಲ್ಲಿ ಉಡುಪಿ ನಗರದಲ್ಲಿ ಅಲೆಯುತ್ತಿದ್ದು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಅವರನ್ನು ಇದುವರೆಗೆ 8 ಬಾರಿ ಆಸ್ಪತ್ರೆಗೆ ದಾಖಲಿಸುವ ವ್ಯವಸ್ಥೆ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯಿಂದ ಮಾಡಲಾಗಿದೆ. ರಸ್ತೆಯಲ್ಲಿ ಆಗಾಗ ಬಿದ್ದುಕೊಳ್ಳುವ ವೃದ್ಧರಿಂದ ವಾಹನ ಸಂಚಾರಕ್ಕೂ ಅಡ್ಡಿಯಾಗಿದ್ದಲ್ಲದೆ ಅಪಘಾತಕ್ಕೂ ಕಾರಣವಾಗುತ್ತದೆ. ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದವರು ರಕ್ಷಿಸಿ ಪುನರ್ವಸತಿ ಕೇಂದ್ರದಲ್ಲಿ ಆಶ್ರಯ ಒದಗಿಸುವಂತೆ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಆಗ್ರಹಿಸಿದ್ದಾರೆ. ಇವಾಗ ಅಜ್ಜರಕಾಡು ಆಸ್ಪತ್ರೆಯಲ್ಲಿ ವೃದ್ಧರು ಚಿಕಿತ್ಸೆ ಪಡೆಯುತ್ತಿದ್ದು ಹೆಸರು ಜಯಕರ ಸಿಎ ಎಂದು ಹೇಳಿಕೊಂಡಿದ್ದಾರೆ. ಸಂಬಂಧಿಕರು ಈ ಬಗ್ಗೆ ಗಮನ ಹರಿಸುವಂತೆ ಸೂಚಿಸಲಾಗಿದೆ. ಯಾರ್ಯಾರಿಗೆ ಏನೇನು ಕೊಡಲ್ಲ, ಅದಕ್ಕೆ ಈಗ ತೆಗೀರಿ. ಇನ್ನೊಂದ್ಸಲ ಬಂದಿತ್ತು ಡಿಸ್ಚಾರ್ಜ್ ಇಲ್ಲ ಕಟ್ಟಿ ಮಾಡ್ಕೊಂಡು ನೀವು ಬಂದು ನೋಡಿ. ಯಾರು ಹೆಂಡತಿ ಮಕ್ಕಳಿಲ್ವಾ? ಚಂದ್ರಶೇಖರ್ ರೆಡ್ಡಿ. ಹೆಂಡತಿ ಮಕ್ಕಳಿಲ್ವಾ? ಹೆಂಡತಿ ಮಕ್ಕಳು ಅಲ್ಲೇ ಇದ್ದಾರೆ ಅದರೊಳಗೆ. ಅವ್ರು ಬರೋದು ಎಷ್ಟು ಮಕ್ಕಳು? ಎಷ್ಟು ಮಕ್ಕಳು? ಒಂದೇ ಹೆಣ್ಣು. ಒಂದೇ ಹೆಣ್ಣು. ಮದುವೆ ಆಗಿದಾ? ಇಲ್ಲ, 32 ವರ್ಷ ಆಯ್ತು ಅವಳಿಗೆ. ಜ್ಯೋತಿ ಹೆಸರು ಅವಳು. ನಾನೀಗ ಸರ್ಟಿಫಿಕೇಟ್ ಈಗ ಎಂತ ಮಾಡ್ತೀವಿ? ನೀವು ಆಸ್ಪತ್ರೆ ಸೇರಿಸ್ಬೇಕು ನಿಮ್ಮನ್ನು ಅಷ್ಟೇ. ಇಲ್ಲಪ್ಪ, ಡಿಸ್ಚಾರ್ಜ್ ನಿನ್ನೆ. ಯಾವಾಗ? ನಿನ್ನೆ ಡಿಸ್ಚಾರ್ಜ್ ಇಲ್ಲೆಂದು ಮಾಡ್ರಿ? ರಸ್ತೆ ಬದಿಯಲ್ಲಿ. ಅಯ್ಯೋ, ಹೊರ್ನಿ ಇಟ್ಕೊಂಡು ಹೇಳ್ಕೊಂಡಿದ್ದೀರಿ. ರಸ್ತೆ ಬದಿಯಲ್ಲಿ ಆಗುದಿಲ್ಲ, ನೀವು ಕೂತ್ಕೊಳ್ಳಿ, ನಾನು ಅಡ್ಮಿಟ್ ಮಾಡ್ತೇನೆ ನಿಮ್ಮನ್ನು. ಮತ್ತೆ ನೀವು ಮತ್ತೆ ನೋಡಿ, ಊರಿಗೆ ಧರ್ಮಸ್ಥಳ ಇಲ್ಲಿ ಬೇಡ, ಇಲ್ಲಿ ರಸ್ತೆ ಬದಿಯಲ್ಲಿ ಬೇಡ. ನೀವು ಈಗ ಆಸ್ಪತ್ರೆಗೆ ಆಗ್ತೀವಿ, ಮತ್ತೆ ನೀವು ಅಲ್ಲಿಂದ ಹೋಗಿ ಧರ್ಮಸ್ಥಳಕ್ಕೆ. ಇಲ್ಲಿ ಬೇಡ, ಇಲ್ಲಿಂದ ಆಗುದಿಲ್ಲ ನಿಮಗೆ. ಧರ್ಮಸ್ಥಳ ಆಯ್ತು. ಇಲ್ಲಿ ಮಧ್ಯ ರಸ್ತೆಯಲ್ಲಿ ಆಗುದಿಲ್ಲ, ವೆಹಿಕಲ್ ಎಲ್ಲ ಹೋಗ್ತದೆ ಇಲ್ಲಿ. ಈಗ ತೆಗೀರಿ. ತಿಂಡಿ ಬೇಕಾ? ತಿಂಡಿ ಹಿಂದಿ ಬೇಡ, ಹಿಂದಿ ಮಾತಾಡ್ತೇನೆ. ತಿಂಡಿ ಬೇಕಾ? ಹಿಂದಿ ಬೇಕಾಗ್ತದೆ. ದೋಸೆ ಇಡ್ಲಿ ತಿಂಡಿ.